ಬನ್ನೇರ್ಘ ಏಕೋ ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ 8/3/2026 ಒಂದು ಯುವಕನ ಕೊಲೆಯಾಗಿದೆ ಅಂತ ಮಾಹಿತಿ ಬಂದು ಅವರ ಅಣ್ಣ ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟ್ ಮೇಲೆ ಇಮಿಡಿಯೇಟ್ಲಿ ನಾವು 2 ತಂಡಗಳನ್ನು ರಚನೆ ಮಾಡಿ ಅದರಲ್ಲೂ ಸಹ ಯಾವುದು ಸುಳಿವಿರಲಿಲ್ಲ. ಸ್ಥಳೀಯವಾಗಿ ಮಾಹಿತಿ ಸಂಗ್ರಹಿಸಿ ಪತ್ತೆ ಮಾಡಿದಾಗ ಅಜಯ್ ಅಂತ ಆತನು ಸುಮಾರು 35 ಕೇಸ್ಗಳ ಆತ ಮೇಲೆ ದಾಖಲಾಗುತ್ತದೆ. ಸಾಮಾನ್ಯವಾಗಿ ಬೆಟ್ಟಗಳಲ್ಲಿ, ಗುಡ್ಡಗಳಲ್ಲಿ, ಕಾಡಲ್ಲಿ ಅವನು ವಾಸ ಮಾಡ್ತಕ್ಕಂಥದ್ದು. ಅವನು ಅಜಯ್ ಅನ್ನೋನು ತಿಲಕ್ ಅನ್ನೋನಿಗೆ ಊಟ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾನೆ. ಅವನು ಊಟನೂ ತರೋದಿಲ್ಲ, ವಾಪಸ್ ಬರೋದಿಲ್ಲ. ಕೇಳಿದ್ರೆ ಇಲ್ಲ ನನ್ನ ಸ್ನೇಹಿತರು ಇದ್ಲು, ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾನೆ. ನನಗಿಂತ ನಿಮ್ಮ ಹುಡುಗಿನೇ ಮುಖ್ಯ ಆಯ್ತು ಅಂತ ಹೇಳ್ಬಿಟ್ಟು ಹೇಳಿ ಇನ್ನು 3 ಜನರನ್ನು ಸೇರಿಸ್ಕೊಂಡು 4 ಜನರು ಹೋಗ್ಬಿಟ್ಟು ಅವನಿಗೆ ಆ ಒಂದು ಕ್ಷುಲ್ಲಕ ಕಾರಣಕ್ಕೆ ರಿಪೀಸ್ಗಳಿಂದ ಹೊಡೆದು ಕಲ್ಲೆತ್ತಾಕಿ ಕೊಲೆ ಮಾಡಿರ್ತಾರೆ. ಅದನ್ನು ವರದಿಯಾದ 24 ಗಂಟೆ ಒಳಗೆ ನಮ್ಮ ಇನ್ಸ್ಪೆಕ್ಟರ್ ಬನ್ನೇರುಘಟ್ಟ ಮತ್ತು ಅವ್ರ ಟೀಮ್ ಅವರು ದಸ್ತಗಿರಿ ಮಾಡಿರ್ತಾರೆ. ಈಗ ತನಿಖೆ ಮುಂದುವರೆದಿದೆ. ನಿಜವಾಗಿ ಅವರ ಕೆಲಸ ಶ್ಲಾಘನೀಯವಾದದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈ ಏನು ಆರೋಪಿ ಅಜಯ್ ಇದ್ದಾನಲ್ಲ ಸರ್, ಅವ್ರ ಹಿನ್ನೆಲೆ ಏನು ಸರ್? ಅವನಿಗೆ ಒಂಥರ ಅವನು ಸೈಕಿಕ್ ಟೈಪ್ ಕಾಣಿಸ್ತಾ ಇದ್ದಾನೆ. ತಿಗಳಬೈ ಕಮ್ಯುನಿಟಿ ವೆಲ್ ಬಿಲ್ಟ್ ಇದ್ದಾನೆ. ತಂದೆ ತಾಯಿ ಇನ್ನೊಬ್ಬರು ಯಾರ ಮಾತು ಕೇಳೋದಿಲ್ಲ. ಮತ್ತು ಜನಸಂಪರ್ಕಕ್ಕಿಂತ ಅವನು ಕಾಡಲ್ಲೇ ಜಾಸ್ತಿ ಇರ್ತಾನಂತೆ. ಅವನೇನಂತಂದರೆ ನಾನೇ ಲೀಡ್ರು, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅನ್ನೋ ಒಂದು ಮನೋಭಾವ. ತಿಲಕನ್ನು ನನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಂತ ಹೇಳ್ಬಿಟ್ಟು ಅವನಿಗೆ ತಲೆಯಲ್ಲಿರ್ತದೆ. ಈ ತಿಲಕನು ಇತ್ತೀಚೆಗೆ ಅವನ ಫೋನ್ ಎತ್ತೋದಿಲ್ಲ, ಅವನ ಜೊತೆ ಸೇರೋದಿಲ್ಲ. ಕಡೆಗೆ ಊಟ ತೊಗೊಂಡು ಬಾ ಅಂತ ಅಮೌಂಟ್ ಕೊಟ್ಟರೆ ಊಟನೂ ತಂದು ಕೊಡೋದಿಲ್ಲ. ಇದರಿಂದ ಕೋಪಿತನಾಗಿ ಅವನ್ನ ಇನ್ನು 3 ಜನರನ್ನು ಕರ್ಕೊಂಡೋಗಿ ಅವನ್ನ ಕೊಲೆ ಮಾಡಿದ್ದಾನೆ.